ಇಂಡೋನೇಷ್ಯಾದ ಬಾಲಿಯಲ್ಲಿ ಪ್ರವಾಸೋದ್ಯಮ ಮಾಡೋದಕ್ಕೆ ಟಫ್ ರೂಲ್ಸ್ಗಳನ್ನು ಜಾರಿ ಮಾಡಲಾಗಿದೆ. ಈಗ ಬಾಲಿಗೆ ಭೇಟಿ ನೀಡಬೇಕು ಅಂತಂದರೆ 3 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಮುಂಚೆನೇ ಕೊಡಬೇಕಾಗುತ್ತೆ. ಈ ಹೊಸ ನಿಯಮ ಜಾರಿಗೆ ಮುಂದಾಗಿದೆ ಈಗ ಇಂಡೋನೇಷ್ಯಾ. ಯಾವ ಕಾರಣಕ್ಕಾಗಿ ಪ್ರಯಾಣ ಮಾಡ್ತಾ ಇದ್ದೀರಿ, ಆ ಪ್ರಯಾಣದ ವಿವರಗಳನ್ನು ಕೊಡಬೇಕಾಗತ್ತೆ. ವಾಸ್ತವ್ಯ ಹೂಡುವಂತಹ ಅವಧಿ ಎಷ್ಟು, ಅದರ ಬಗ್ಗೆಯೂ ಕೂಡ ಮಾಹಿತಿ ಕೊಡಬೇಕಾಗತ್ತೆ. 2024ರಲ್ಲಿ ಇಂಡೋನೇಷ್ಯಾ ದ್ವೀಪಕ್ಕೆ 16.4 ಮಿಲಿಯನ್ ಪ್ರವಾಸಿಗರು ಭೇಟಿ ಕೊಟ್ಟಿದ್ದರು. ಇದೇ ವೇಳೆ ಇಂಡೋನೇಷ್ಯಾದ ಆರ್ಥಿಕತೆಯನ್ನು ಇದು ಹೆಚ್ಚಳ ಕೂಡ ಮಾಡಿತ್ತು. ಆದರೆ ಸಂಚಾರ ದಟ್ಟಣೆ, ತ್ಯಾಜ್ಯ ನಿರ್ವಹಣೆ ಸಮಸ್ಯೆಯಾಗಿ ಪರಿಣಮಿಸಿತ್ತು. ಇದು ಉತ್ತಮ ಪ್ರವಾಸಿ ತಾಣವನ್ನು ಹಾಳು ಮಾಡುವಂತಾಗಿತ್ತು. ಅಲ್ಲದೆ ಪ್ರವಾಸಿಗರು ವೀಸಾ ಅವಧಿ ಮೀರಿದ್ರೂ ಕೂಡ ಅಲ್ಲೇ ವಾಸ್ತವ್ಯ ಹೂಡ್ತಾ ಇದ್ದರು, ಅಕ್ರಮವಾಗಿ ಕೆಲಸ ಮಾಡ್ತಾ ಇದ್ದರು, ಸ್ಥಳೀಯ ಪದ್ಧತಿಗಳಿಗೆ ಅಗೌರವ ಹೆಚ್ಚಳವಾಗ್ತಾ ಇತ್ತು. ಹೀಗಾಗಿ ಪ್ರವಾಸಿಗರಿಗೆ ಕಠಿಣ ನಿಯಮಗಳನ್ನು ಜಾರಿ ಮಾಡೋದಕ್ಕೆ ಬಾಲಿ ಮುಂದಾಗ್ತಾ ಇದೆ. ಈ ಹೊಸ ನಿಯಮ ಜಾರಿಗೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಆದರೆ ಈಗ ಹೊಸ ನಿಯಮಗಳು ಆದಷ್ಟು ಬೇಗ ಜಾರಿಗೆ ಬರುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ.